ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಸೊ ಫ್ರೆಂಡ್ಸ್, ನಿನ್ನೆ PUC ಎಕ್ಸಾಮ್ ರಿಸಲ್ಟ್ ಬರುತ್ತೆ ಅಂತ ಮಾಡಿದ್ದೆ. ಹಾಗೆ ನಿಮಗೆ ಎಲ್ಲ ಚಾನಲ್ಗಳಲ್ಲೂ ಕೂಡ ಮಾಡಿ ಹೇಳಿದರು. ಸೊ ಇವತ್ತೇ ರಿಸಲ್ಟ್ ಬರುತ್ತೆ ಅಂತ ಹೇಳಿ, ಬಟ್ ಇವತ್ತು ಬಂದಿಲ್ಲ. ಬಟ್ ರೀಸನ್ ಏನಿರ್ಬೋದು ರಿಸಲ್ಟ್ ಬರದೇ ಇರೋದಕ್ಕೆ? ಹಾಗೆಯೇ ನಿಮ್ಮ ರಿಸಲ್ಟ್ ಯಾವಾಗ ಬರುತ್ತೆ, ಯಾಕೆ ರಿಸಲ್ಟನ್ನು ಪೋಸ್ಟ್ಪೋನ್ ಮಾಡಿದ್ದಾರೆ, ಸೊ ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ಯಾರೆಲ್ಲ PUC ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳು ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ. ಯಾಕಂದರೆ ಇದೇ ಒಂದು ಚಾನಲ್ನಲ್ಲಿ ಸಂಬಂಧಪಟ್ಟಂಥ ಎಲ್ಲ ಇನ್ಫಾರ್ಮೇಷನ್ಗಳ ಮಾಹಿತಿ ಸಿಗುತ್ತೆ. ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋದು. ನೀವು ಫೆಬ್ರವರಿ 18ರಿಂದ ಮಾರ್ಚ್ 18ರವರೆಗೆ PUC ಸೆಕೆಂಡ್ ಇಯರ್ ಎಕ್ಸಾಮ್ ನಡೆದಿತ್ತು. ಸೊ ಎಕ್ಸಾಮ್ ಕೂಡ ಮುಗಿದಿದೆ. ಇನ್ನೇನು ಫಲಿತಾಂಶಕ್ಕೋಸ್ಕರ ಕಾಯ್ತಾ ಇದ್ದೀರಾ. ಯಾಕಂದರೆ ಕೆಲವೊಬ್ಬರಿಗೆ CET ಬರೆಯೋದಿರುತ್ತೆ, ಕೆಲವೊಬ್ಬರಿಗೆ ಬೇರೆ ಬೇರೆ ಕೋರ್ಸ್ಗಳನ್ನು ಸೆಲೆಕ್ಟ್ ಮಾಡೋದಿರುತ್ತೆ. ಸೊ ಹಾಗಾಗಿ ನಿಮ್ಮ ಒಂದು ರಿಸಲ್ಟ್ ಮೇಲೆ ಡಿಪೆಂಡ್ ಇರೋದ್ರಿಂದ ನೀವು ರಿಸಲ್ಟ್ಗೋಸ್ಕರ ಕಾಯ್ತಾ ಇದ್ದೀರಾ. ಆದರೆ ಇವತ್ತು ಬರುವಂಥ ರಿಸಲ್ಟ್ ಸ್ವಲ್ಪ ಡಿಲೇ ಆಗಿದೆ ಅಂತಲೇ ಹೇಳ್ಬೋದು. ಯಾಕೆ ಡಿಲೇ ಆಗಿದೆ ಅಂತ ಕಾರಣ ನೋಡೋದಾದರೆ, ನಿನ್ನೆ ಸಂಜೆಯವರೆಗೂ ಕೂಡ ಯಾವುದೇ ತರಹದ ಸರ್ಕಾರದ ಕಡೆಯಿಂದ ಅಪ್ಡೇಟ್ ಬಂದಿಲ್ಲ. ಸೊ ರಿಸಲ್ಟ್ ಬರಬೇಕು ಅಂತ ಅಂದರೆ ಆವತ್ತಿನ ಸಂಜೆನೇ ಏನಾದರೂ ಒಂದು ಅಪ್ಡೇಟ್ ಬರುತ್ತೆ. ಸೊ ಅವರು ಒಂದು ಅಪ್ಡೇಟನ್ನು ಹೊರಡಿಸ್ತಾರೆ, ಇವತ್ತು ರಿಸಲ್ಟ್ ಬರುತ್ತೆ ಅಂತ ಹೇಳಿ. ಸೊ ಅದಾದ ನಂತರ ನಿಮ್ಮ ಒಂದು ನೋಟಿಫಿಕೇಷನ್ನಲ್ಲಿ ಆಫಿಷಿಯಲ್ ವೆಬ್ಸೈಟ್ನಲ್ಲಿನೇ ನೋಟಿಫಿಕೇಷನನ್ನು ರಿಲೀಸ್ ಮಾಡ್ತಾರೆ, ಇವತ್ತು ರಿಸಲ್ಟ್ ಇದೆ ಅಂತ ಹೇಳಿ. ಆವಾಗ ಎಲ್ಲ ಒಂದು ವೆಬ್ಸೈಟ್ಗಳಲ್ಲಿ ಗೊತ್ತಾಗುತ್ತೆ ಇವತ್ತು ರಿಸಲ್ಟ್ ಬಂದಿದೆ ಅಂತ ಹೇಳಿ. ಸೊ ಆ ರೀತಿಯಾದಂಥ ಇನ್ಫಾರ್ಮೇಷನ್ ನಿನ್ನೆ ಸಂಜೆವರೆಗೂ ಯಾವುದೇ ತರಹದ ಒಂದು ಸರ್ಕಾರದ ಕಡೆಯಿಂದ ಆದೇಶವನ್ನು ಹೊರಡಿಸಿಲ್ಲ. ಸೊ ಅದೇ ರೀತಿಯಾಗಿ ಇವತ್ತು ಪೋಸ್ಟ್ಪೋನ್ ಆಗಿದೆ ಅಂತ ಹೇಳಿದಂತಹ ಮಧು ಬಂಗಾರಪ್ಪನವರೇ ಹೇಳಿದ್ದಾರೆ. ಸೊ ಪೋಸ್ಟ್ಪೋನ್ ಆಗಿದೆ. ಪೋಸ್ಟ್ಪೋನ್ ಆಗೋಕ್ಕೆ ರೀಸನ್ ಏನು ಅಂತ ಅಂದರೆ, ನೀತಿ ಸಂಹಿತೆ ಜಾರಿಯಾಗಿದ್ದರಿಂದ ನಿಮ್ಮ ಒಂದು ರಿಸಲ್ಟ್ ಅನ್ನೋದು ಡಿಲೇ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನೀತಿ ಸಂಹಿತೆ ಅಂತ ಅಂದರೆ ಏನಂತ ಅಂದರೆ, ಉಪಚುನಾವಣೆ ಇರೋದ್ರಿಂದ ಸೊ ನಿಮ್ಮ ಒಂದು ರಿಸಲ್ಟನ್ನು ಅಲ್ಲಿ ಡಿಲೇ ಮಾಡ್ತಾ ಇರ್ಬೋದು. ಮತ್ತೊಂದು ಮಾಹಿತಿಗಳ ಪ್ರಕಾರ ನಿಮ್ಮ ಒಂದು ಮೌಲ್ಯಮಾಪನದ ಕಾರ್ಯ ಇನ್ನೂ ಸ್ವಲ್ಪ ಇದೆ, ಹಾಗಾಗಿ ಡಿಲೇ ಆಗ್ತಾ ಇದೆ ಅಂತ ಕೂಡ ಕೆಲವೊಂದು ವೆಬ್ಸೈಟ್ಗಳಲ್ಲಿ ಹೇಳ್ತಾ ಇದ್ದಾರೆ. ಸೊ ಯಾವುದು ನಿಜ ಅಂತ ಗೊತ್ತಿಲ್ಲ. ಆದರೆ ನಿಮ್ಮ ರಿಸಲ್ಟ್ ಅನ್ನೋದು 10 ಅಥವಾ 11 ಏಪ್ರಿಲ್ ಒಳಗಡೆ ಬರಬಹುದು ಅಂತ ಎಕ್ಸ್ಪೆಕ್ಟೆಡ್ ಆಗಿ ಹೇಳಿದ್ದಾರೆ. ಸೊ ಕರೆಕ್ಟಾಗಿರೋಂಥ ಮಾಹಿತಿಯನ್ನು ನೀಡಿಲ್ಲ ಫ್ರೆಂಡ್ಸ್. ಹಾಗಾಗಿ ಯಾರೂ ಕೂಡ ವರಿ ಮಾಡ್ಕೊಳ್ಳಿಕ್ಕೆ ಅನ್ನೋದು ಬಂದೇ ಬರುತ್ತೆ. ಸೊ ರಿಸಲ್ಟ್ ಬಂದ ಮೇಲೆ ನಾನು ತಯಾರಿ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಇವಾಗಲೇ ನೀವು ತಯಾರಿಯನ್ನು ಮಾಡ್ಕೊಳ್ತಾ ಇರಿ ನಿಮ್ಮ CETಗೆ. ಸೊ ನಿಮಗೆ ರಿಸಲ್ಟ್ ಬಂದಾಗ ಸ್ಟೂಡೆಂಟ್ಗಳಿಗೆ ಡೌಟ್ ಇರುತ್ತೆ ಅಲ್ವಾ, ನಮ್ಮ ಒಂದು ರಿಸಲ್ಟನ್ನು ನಾವು ಹೇಗೆ ಚೆಕ್ ಮಾಡಬೇಕು ಅಂತ ಹೇಳಿ. ಸೊ ಇವಾಗ ನಾನು ನಿಮಗೆ ಸಿಂಪಲ್ಲಾಗಿ ಇಲ್ಲಿ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂತ ಇದೆ ಅಲ್ವಾ, ರಿಸಲ್ಟ್ 2025 ಅನೌನ್ಸ್ಡ್ ಆನ್ ಅಂತ ಇದೆ. ಅಂತ ಅಂದರೆ ಇದು 2025ರ ರಿಸಲ್ಟ್ ಆಗಿದೆ. ಸೊ ಇದೇ ಒಂದು ಜಾಗದಲ್ಲಿ ನಿಮ್ಮ ಒಂದು 2026 ದ್ವಿತೀಯ PUC ಪರೀಕ್ಷೆ 2ರ ಫಲಿತಾಂಶ ಪ್ರಕಟಣೆ ಅಂತ ಇದೇ ರೀತಿಯಾಗಿ ಇದೇ ಒಂದು ಕಾಲಮ್ನಲ್ಲಿ ಬರುತ್ತೆ. ಸೊ ನೀವು ಇಲ್ಲಿ ಕ್ಲಿಕ್ ಮಾಡಬೇಕು. ಸೊ ನೋಡಿ, ನಾನು ಇಲ್ಲಿ ಇವಾಗ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ PUC ಎಕ್ಸಾಮ್ ಸೆಕೆಂಡ್ಗೆ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಎಂಟರ್ ರಿಜಿಸ್ಟರ್ ನಂಬರ್ ಅಂತ ಇರುತ್ತೆ. ಇಲ್ಲಿ ರಿಜಿಸ್ಟರ್ ನಂಬರನ್ನು ಹಾಕಿಬಿಟ್ಟು ಇಲ್ಲಿ ಸೆಲೆಕ್ಟ್ ಸಬ್ಜೆಕ್ಟನ್ನು ಮಾಡಬೇಕು. ಸೊ ಇಲ್ಲಿ ನೋಡಿ, ಸರ್ಚ್ ಮಾಡಿಬಿಟ್ಟು ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಸಬ್ಮಿಟ್ ಕೊಟ್ಟರೆ ಇಲ್ಲಿ ನಿಮ್ಮ ಒಂದು ರಿಸಲ್ಟ್ ಇಲ್ಲಿ ಓಪನ್ ಆಗುತ್ತೆ. ಓಕೆನಾ. ಸೊ ಇದೇ ರೀತಿಯಾಗಿ ನೀವು ನಿಮ್ಮ ಒಂದು PUC ಎಕ್ಸಾಮ್ ಇವಾಗ 11 ಅಥವಾ 10 ಡೇಟ್ಗೆ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಆವಾಗ ಬಂದರೆ ನೀವು ಈ ರೀತಿಯಾಗಿ ಚೆಕ್ ಮಾಡಬೇಕಾಗತ್ತೆ. ಆದರೆ ಅವರು ಎಕ್ಸ್ಪೆಕ್ಟೆಡ್ ಆಗಿ ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ಶಿಕ್ಷಣಕ್ಕಾಗಿ ನೀವು ರೆಡಿ ಆಗಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ಈ ಒಂದು ಚಾನಲ್ನಲ್ಲಿ ನಿಮಗೆ GDSಗೆ ಸಂಬಂಧಪಟ್ಟಂತಹ ಇನ್ಫಾರ್ಮೇಷನ್ಗಳಾಗಿರ್ಬೋದು, ಹಾಗೆಯೇ ಪ್ರೈವೇಟ್ ಜಾಬ್, ಗೌರ್ಮೆಂಟ್ ಜಾಬ್ ಮತ್ತು ಈ ರೀತಿಯಾದಂಥ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಎಲ್ಲ ಅಪ್ಡೇಟ್ಗಳು ವಿಡಿಯೋ ಮಾಹಿತಿ ಸಿಗತ್ತೆ ಅಂತ. ಅಲ್ಲಿವರೆಗೂ ಬಾಯ್.